ಸೊ ಬಂಗಾರಪ್ಪ ಅವ್ರ ಮಗಳಿರೋದ್ರಿಂದ ಅವ್ರು ಬಂದು ಕೇಳಿದ್ದಾರೆ, ಈ ಪಕ್ಷದಿಂದ ನಿಲ್ಲಿಸಿದ್ದಾರೆ. ನಾನು ಒಂದು ವಿಶ್ವಾಸವನ್ನು ಪ್ರೊಡ್ಯೂಸರು ಅನ್ನದಾತರಿಗೆ ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನು ರಾಜಕಾರಣದೊಳಗೆ ಗೆದ್ದಾದಮೇಲೆ ಜನರ ಸೇವೆ ಏನು ಮಾಡಬೇಕು ಅದನ್ನು 100ಕ್ಕೆ 100 ನಿಮ್ಮ ಅಭಿಮಾನ, ನಿಮ್ಮ ವಿಶ್ವಾಸ ಏನಿವತ್ತು ಗೀತಕ್ಕ ಅವರಿಗೆ ಆ ಬೆಂಬಲವನ್ನು ಸೂಚಿಸಿದ್ರಿ, ನಿಮಗೆ 100ಕ್ಕೆ 100 ಅವರು ಒಳ್ಳೆ ಜನಪ್ರತಿನಿಧಿಯಾಗಿ ನಿಮ್ಮ ವಿಶ್ವಾಸ ಮತ್ತು ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಸಂಸದರಾಗಿ ಜೂನ್ 4ನೇ ತಾರೀಕು ಗೆದ್ದು ಆ ಕೆಲಸವನ್ನು 100ಕ್ಕೆ 100 ಮಾಡ್ತಾರೆ. ಆ ವಿಶ್ವಾಸವನ್ನು ನಾವು ತಗೊಳ್ತೀವಿ. ನಾನೊಬ್ಬ ಸಚಿವನಾಗಿ, ಯಾಕೆಂದರೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಶಿಕ್ಷಣ ಸಚಿವ, ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಇಲಾಖೆ ನಂದು. ಸುಮಾರು 76,000 ಶಾಲೆ ಬರುತ್ತೆ. ನಾನು ಫಸ್ಟ್ ಟೈಮ್ ಮಿನಿಸ್ಟ್ರು. ಈಗ 9 ತಿಂಗಳು ಮಾತ್ರ ಆಗಿದೆ ನಾನು ಮಿನಿಸ್ಟ್ರ್ ಆಗಿ. 9 ತಿಂಗಳು 10 ತಿಂಗಳು ಆಗ್ತಾ ಬಂತು. 76,000 ಶಾಲೆಗಳಿದ್ದಾವೆ. 1,20,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಓದ್ತಾ ಇದ್ದಾರೆ. ಬರೀ 4 ಲಕ್ಷ ಸರ್ಕಾರಿ ನೌಕರಿದ್ದಾರೆ. ಸರ್ಕಾರನ 3 ಭಾಗ ಮಾಡಿದರೆ 1 ಭಾಗ ನಂದು. 37,000 ಕೋಟಿ ಖರ್ಚು ಮಾಡ್ತಾಯಿದ್ವಿ ಹೋದ ವರ್ಷ. ಈ ಸತಿ ಮಾನ್ಯ ಸಿದ್ದರಾಮಯ್ಯ ಅವರು 44,417 ಕೋಟಿ ನನ್ನ ಇಲಾಖೆಗೆ ಹೈಯೆಸ್ಟ್ ದುಡ್ಡು ಕೊಟ್ಟು ವಿಶ್ವಾಸವನ್ನು ಇಟ್ಟು ಕೆಲಸ ಮಾಡ್ತಾರೆ. ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ನನ್ನ ಗೆಲುವು ಸಂದರ್ಭದಲ್ಲೂ ಕೂಡ ಗೀತಕ್ಕ ಬಂದು ನೀನಾಗಲೇ ಮಿನಿಸ್ಟ್ರ್ ಆಗಿದೆಯಾ, ಇಂಥದ್ದನ್ನ ಅನುಷ್ಠಾನ ಮಾಡು ಅಂಥೇಳಿ ನಾನು ಗೆದ್ದಿರೋ ದಿವಸನೇ ನಾನು ಮಿನಿಸ್ಟ್ರ್ ಆದಮೇಲೆ ಅವತ್ತೇ ವೇದಿಕೆ ಮೇಲೆ ಹೇಳಿದ. ಅವಳು ಹೇಳಿದ ಈಗಾಗಲೇ ಅನುಷ್ಠಾನ ಮಾಡಿಬಿಟ್ಟಿದ್ದೀನಿ. ಇಬ್ಬರು ಅಕ್ಕನೂ ಒಂದೊಂದು ಕೇಳ್ಕೊಂಡಿದ್ರು. ಅವರಿಬ್ಬರದು ಕೂಡ ಅವ್ರು ಏನಂದರೆ ಅರ್ಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೆಲ್ಲೋದು ಸೋಲೋದು ಅಧಿಕಾರ ಬರುತ್ತೆ ಹೋಗುತ್ತೆ ಎಲ್ಲ. ಅಧಿಕಾರ ಸಿಕ್ಕಾಗ ಸೇವೆ ಮಾಡಬೇಕು ಅನ್ನೋದು ಮನೋಭಾವನೆ ಇರಬೇಕಾಗತ್ತೆ. ಅಧಿಕಾರ ತೊಗೊಂಡು ದುರಾಂಕಾರದಿಂದ ಇರ್ತಕ್ಕಂಥದ್ದಲ್ಲ, ಇಲ್ಲ ಬೇರೆ ಬೇರೆ ಹಾದಿಗೆ ಹೋಗ್ತಕ್ಕಂಥದ್ದಲ್ಲ. ಅದನ್ನು ನಾನು ವಿಶ್ವಾಸ ಕೊಡ್ತೀನಿ. ಏಕೆಂದರೆ ನನಗೆ ತುಂಬ ಗೊತ್ತು. ಏಕೆಂದರೆ ಗೀತಕ್ಕವರು ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿ. ಅವರ ಹಿಂದೆ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಗೌರವವನ್ನು ಯಾವುದೇ ಥರದ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಒಳ್ಳೆ ರಾಜಕಾರಣವನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಮಾಡ್ತಾರೆ. ಬಂಗಾರಪ್ಪಾಜಿಯವರ ಹೆಸರನ್ನು ಉಳಿಸ್ತಾರೆ, ಶಿವರಾಜ್ ಕುಮಾರ್ ಅವ್ರ ಹೆಸರನ್ನು ಉಳಿಸ್ತಾರೆ, ನಿಮ್ಮ ವಿಶ್ವಾಸವನ್ನು ಕೂಡ ಉಳಿಸ್ತಾರೆ. ಆಮೇಲೆ 100ಕ್ಕೆ 100 ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತದಲ್ಲಿ. ಆಮೇಲೆ ಗೀತಕ್ಕವ್ರನ್ನ ನಿಲ್ಲಿಸ್ತಾ ಇರೋದು ನಾವು ಗೆಲ್ಲಕ್ಕೆ ಮಾತ್ರನೇ ಹೊರತು ಬೇರೆದಲ್ಲ. ಮತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅವ್ರು ಗೆಲ್ತಾರೆ. ಅವರೇ ಸ್ವಂತ ಶಕ್ತಿ ಮೇಲೆ ಅವರು ಕೆಲಸವನ್ನು ಕೂಡ ಮಾಡ್ತಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯಾಗಿ ಇರ್ತಾರೆ. ವಿಶೇಷವಾಗಿ ನಿಮ್ಮ ಏನು ಫಿಲಮ್ ಇಂಡಸ್ಟ್ರಿಗೂ ಕೂಡ ಅವ್ರ ಧ್ವನಿಯಾಗಿರ್ತಾರೆ. ನಾನು ಕೂಡ ಹೆಸರು ಮತ್ತು ನಾನು ಕೂಡ ನಮ್ಮ ಮೇಯ್ನ್ ಬ್ರೆಡ್ ಆ್ಯಂಡ್ ಬಟರ್ ಏನು ಅಂತ ಹೇಳಿದರೆ, ನನಗೂ ಕೂಡ ಫಿಲಮ್ ಇಂಡಸ್ಟ್ರಿ, ಆಕಾಶ್ ಆಡಿಯೋ ಸ್ಟುಡಿಯೋ ಇವತ್ತು ಕೂಡ ಅದು ಶಾಶ್ವತವಾಗಿರ್ತದೆ ನನಗೆ ಗೊತ್ತಿದೆ. ಮತ್ತು ಅದನ್ನು ಬೆಳೆಸ್ಬೇಕು. ಮತ್ತು ಮಧ್ಯ ಸ್ವಲ್ಪ ನಾನು ರಾಜಕಾರಣಕ್ಕೆ ಬಂದು ಬೇರೆ ಬೇರೆ ಇದೆ. ಆದರೆ ಒಂದು ಆ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ವಿಶೇಷವಾಗಿ ನನ್ನ ಅಕ್ಕನಿಗೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ, ಸಹಕಾರ ಕೊಡ್ತಾಯಿದ್ದೀರಾ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಎಲ್ಲ ನಮ್ಮ ನಿರ್ಮಾಪಕರ ಸಂಘದ ಎಲ್ಲರಿಗೂ ಕೂಡ. ಅವರು ಯಾಕಂದರೆ ನಿರ್ಮಾಪಕರು ಅಂತ ಹೇಳಿದರೆ ಅವರೊಂಥರ ದೇವ್ರ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಏನು ಸಹಕಾರಕ್ಕೆ ಕೈ ಮುಗಿದು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.